ಬಸ್ ಟಿಕೆಟ್ ದರ ಏರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಬಡವರ ಮತ್ತು ಮಧ್ಯಮ ವರ್ಗದವರ ರಕ್ತ ಹೇರುತ್ತಿರುವ ಕ್ರೂರಿ ಸರ್ಕಾರ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಎಂಜಿ ಭಟ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ದಿನಬಳಕೆ ವಸ್ತುಗಳ ಬೆಲೆಯನ್ನ ಅತಿಯಾಗಿ ಏರಿಸುವುದರ ಮೂಲಕ ಬಡವರ ಹಾಗೂ ಮಧ್ಯಮ ವರ್ಗದವರ ಜೀವನವನ್ನ ದುಸ್ತರವಾಗಿಸಿದೆ. ಆರಂಭದಲ್ಲಿ ಎಲ್ಲಾ ಬೇಳೆಕಾಳುಗಳ ಬೆಲೆ ದುಪ್ಪಟ್ಟು ಮಾಡಿ ಜೀವನವನ್ನ ಹೈರಾಣಾಗಿಸಿದ ತದನಂತರ ತರಕಾರಿ ಬೆಲೆಗಳನ್ನು ಕೂಡ ಗಗನಕ್ಕೆ ಏರುವಂತೆ ಮಾಡಿತು. ಆ ನಂತರ ಹಾಲಿನ ಬೆಲೆಯನ್ನ ಏರಿಸಿದ್ದು, ವಿದ್ಯುತ್ ದರವನ್ನು ಕೂಡ ಬೇಕಾಬಿಟ್ಟಿ ಏರಿಸಿದೆ. ಹಾಗೂ ಇದೀಗ ಬಸ್ ಪ್ರಯಾಣದ ದರವನ್ನು ಕೂಡ ಏರಿಸುವ ಮೂಲಕ ಸಂಪೂರ್ಣವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ವಿರೋಧಿ ಹಾಗೂ ಅವರ ರಕ್ತ ಹೀರುತ್ತಿರುವ ಕ್ರೂರಿ ಸರ್ಕಾರ ಎಂಬುದು ಸಾಬೀತುಪಡಿಸಿದೆ. ಇಂದಿನ ದಿನದಲ್ಲಿ ಬಡವರು ಜೀವನ ನಡೆಸಲು ಹರಸಾಹಸ ಪಡುತ್ತಿದ್ದಾರೆ. ಒಂದು ಕಡೆ ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಕಡೆ ಬೆಲೆ ಏರಿಕೆ. ಇದರ ಮಧ್ಯದಲ್ಲಿ ಸಂಸಾರವನ್ನು ನಡೆಸುವುದೇ ಕಷ್ಟ ಎಂಬಂತಾಗಿದೆ. ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದೇ ಸಮನೆ ಬೆಲೆ ಏರಿಕೆಯನ್ನ ಮಾಡುತ್ತಲೇ ಸಾಗಿದೆ. ಸಿದ್ದರಾಮಯ್ಯವರ ಸರ್ಕಾರ ಇರುವವರೆಗೂ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಲ್ಲಿ ಅದರ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡುವ ಕೆಲಸದಲ್ಲಿ ತೊಡಗಿದೆ. ಗ್ಯಾರಂಟಿ ಯೋಜನೆಯನ್ನು ನೀಡಿ ಸಾಮಾನುಗಳ ಬೆಲೆಯನ್ನ ದುಪ್ಪಟ್ಟು ಮಾಡಿ ಜನರಿಗೆ ಮೋಸ ಮಾಡಿದೆ. ಹಾಗಾಗಿಯೇ ಶಕ್ತಿ ಯೋಜನೆಯನ್ನು ಜಾರಿ ತಂದು ಹೆಂಗಸರಿಗೆ ಫ್ರೀ ಮಾಡಿ ಇದೀಗ ಟಿಕೆಟ್ ಬೆಲೆಯನ್ನು ಏರಿಸುವ ಮೂಲಕ ಮತ್ತೊಮ್ಮೆ ಜನರಿಗೆ ಮೋಸ ಮಾಡುತ್ತಾ ಇದೆ. ಹಾಗೆ ವಿದ್ಯುತ್ ಅನ್ನು ಕೂಡ 200 ಯೂನಿಟ್ ಫ್ರೀ ನೀಡಿ ಮತ್ತೊಂದೆಡೆ ವಿದ್ಯುತ್ ಬೆಲೆಯನ್ನು ದುಪ್ಪಟ್ಟು ಮಾಡಿ ಸಾಮಾನ್ಯ ಜನರಿಗೆ ಮೋಸ ಮಾಡುತ್ತಾ ಇದೆ. ಈ ರೀತಿ ಅನ್ಯಾಯ ಮಾಡುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ಲೆಕ್ಕದಲ್ಲೂ ಜನಹಿತವನ್ನ ಬಯಸದೆ ಸ್ವಹಿತವನ್ನ ಬಯಸಿ ಭ್ರಷ್ಟಾಚಾರವನ್ನು ಮಾಡಿ ಕೋಟಿ ಕೋಟಿ ಹಣ ಲೂಟಿಗೈಯುತ್ತಾ ಸಂಪೂರ್ಣ ಜನವಿರೋಧಿ ಸರ್ಕಾರವಾಗಿ ಆಡಳಿತ ನಡೆಸುತ್ತಿದೆ. ತಕ್ಷಣದಿಂದಲೇ ಎಲ್ಲಾ ಬೆಲೆಗಳನ್ನ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಇಳಿಸಬೇಕು, ಸಾಮಾನ್ಯ ಜನರ ರಕ್ತ ಹೀರುವ ಕೆಲಸವನ್ನು ನಿಲ್ಲಿಸಬೇಕು ಎಂದು ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಅವರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.